ಕೊನೆಗೂ ಗಾಯತ್ರಿ ಶಾಂತೇಗೌಡಗೆ ಗುಡ್ ನ್ಯೂಸ್. ಅಬ್ಬಬ್ಬಾ, ಅವ್ರು ಪಟ್ಟಿರೋ ಕಷ್ಟ, ಅವ್ರು ಮಾಡಿದ ಕಾನೂನು ಹೋರಾಟ. ಚಿಕ್ಕಮಗಳೂರು MLC ಆಗಿ ಗಾಯತ್ರಿ ಶಾಂತೇಗೌಡ ಆಯ್ಕೆ. ಈ ಹಿಂದೆ MLC ಆಗಿ ಆಯ್ಕೆಯಾಗಿದ್ರು ಬಿಜೆಪಿಯ ಪ್ರಾಣೇಶ್. ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ರು ಗಾಯತ್ರಿ ಶಾಂತೇಗೌಡ. ಪ್ರಾಣೇಶ್ ಗೆಲುವು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ವಾದ ಪ್ರತಿವಾದ ಆಲಿಸಿ ಅಂತಿಮ ತೀರ್ಪನ್ನು ಹೈಕೋರ್ಟ್ ಪ್ರಕಟಿಸಿದ್ದು, 9 ಮತಗಳಿಂದ ಗೆದ್ದು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಗಾಯತ್ರಿ ಶಾಂತೇಗೌಡ. ನಾಳೆ ಮೋಸ್ಟ್ಲಿ ಅಧಿಕೃತ ಪ್ರಮಾಣ ಪತ್ರ ಪಡೆಯಲಿದ್ದಾರೆ. ಸುದೀರ್ಘವಾದ ಕಾನೂನು ಹೋರಾಟ. ನಾಳೆ ಅಧಿಕೃತವಾಗಿ ಅವರಿಗೆ ಪ್ರಮಾಣ ಪತ್ರ ಸಿಗುವಂತ ಸಾಧ್ಯತೆ ಇದೆ. 9 ಮತಗಳಿಂದ ಅವರ ಒಂದು ಆಯ್ಕೆಯನ್ನ ಹೈಕೋರ್ಟ್ ಕೂಡ ದೃಢಪಡಿಸಿದೆ. ಆ ಮೂಲಕ ಅವರು ಚಿಕ್ಕಮಗಳೂರು MLC ಆಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಗಾಯತ್ರಿ ಶಾಂತೇಗೌಡರು, ತುಂಬಾ ಹೋರಾಟ ನಡೆಸಿದ್ದೀರಿ.